ಸಮಾಧೀಯತೆ ಅಂತ ಒಂದು ಪ್ರಯೋಗ. ಸಮಾಧಾನ ಪಡಿಸಲ್ಪಡುತ್ತದೆ ಅಂತ ನಾವೆಲ್ಲ ಹೇಳ್ತೇವೆ. ಹಾಗೇನೆ ಇಟ್ ವಿಲ್ ಬಿ ಕಾಂಪೆನ್ಸೇಟೆಡ್ ಅಂತ ಅರ್ಥದಲ್ಲಿ ಕೂಡ ಅದನ್ನು ಪ್ರಯೋಗ ಮಾಡಬಹುದು. ನಮಗದು ಕಂಡಿದೆ. ಗೀತಾ ವಿವೃತಿಯಲ್ಲಿ 2ನೇ ಅಧ್ಯಾಯದ 13ನೇ ಶ್ಲೋಕ, ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಮಾನ ದೇಹ ಲಾಭೇನ ಹಾನಿ ಸಮಾಧೀಯತೆ ಅಂತ ಒಂದು ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಮಾಧತ್ತೆ ಅಂತ ಹೇಳಿದಾಗ, ಸಮಾಧಾನ ಮಾಡ್ತಾನೆ ಅಂತ ಹೇಳಿದಾಗ, ಗುರುಹು ಶಿಷ್ಯಂ ಸಮಾಧತ್ತೆ, ಗುರು ಶಿಷ್ಯನಿಗೆ ಸಮಾಧಾನ ಮಾಡ್ತಾನೆ ಅಂತ ನಾವು ಹೀಗೆಲ್ಲ ವಾಕ್ಯ ಪ್ರಯೋಗ ಕೇಳಿರ್ತೇವೆ. ಅಲ್ಲಿ ಗುರು ಕರ್ತೃ ಶಿಷ್ಯ ಅನ್ನೋದು ಕರ್ಮ. ಅಂತೂ ಒಂದು ಚೇತನ ಪದಾರ್ಥ ಅಲ್ಲಿ ಕರ್ಮ, ಮತ್ತೊಂದು ಚೇತನ ಪದಾರ್ಥ ಕರ್ತೃ. ಇಲ್ಲಿ ಸಮಾನ ದೇಹ ಹಾನಿಯನ ಸಮಾನ ದೇಹ ಲಾಭೇನ ಹಾನಿ ಸಮಾಧೀಯತೆ ಅಂತ ಹೀಗೆ ಕರ್ಮಣಿ ಪ್ರಯೋಗ ಏನಿದೆ, ಅದರ ಕರ್ತರಿ ಪ್ರಯೋಗ ಸಮಾನ ದೇಹ ಲಾಭ ಹಾನಿಂ ಸಮಾಧತ್ತೆ ಅಂತ ಆಗಬೇಕು. ಒಬ್ಬ ವ್ಯಕ್ತಿ ಸತ್ತಾಗ ಅವನಿಗೆ ಮತ್ತೊಂದು ದೇಹ ಇನ್ನೊಂದು ಬಾರಿ ಸಿಗ್ತದೆ, ಮತ್ತೊಂದು ಸರಿ ಹುಟ್ಟುತ್ತಾನೆ, ಅಲ್ಲಿ ಒಂದು ಸಮಾನವಾದ ದೇಹ ಸಿಗ್ತದೆ. ಅಥವಾ ಯೌವನ ಅಥವಾ ಬಾಲ್ಯವನ್ನು ಕಳ್ಕೊಂಡು ಯೌವನವನ್ನು ಪಡೆದಾಗ ಸಮಾನವಾದ ಮತ್ತೊಂದು ದೇಹ ಅವನಿಗೆ ಪ್ರಾಪ್ತ ಆಗ್ತದೆ. ಬಾಲ್ಯದ ದೇಹ ಹೋಯಿತು, ಆದರೆ ಯೌವನದ ದೇಹ ಬಂದಿತ್ತು, ಹೊಸ ದೇಹವೇ ಬಂದಿತ್ತು, ಸಮಾನವಾದ ದೇಹವೇ. ಹೀಗಾಗಿ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಆದ್ರಿಂದ ಹಾನಿ, ಹಿಂದೆ ಆಗಿದ ಹಾನಿಯು ವಿಲ್ ಬಿ ಕಾಂಪೆನ್ಸೇಟೆಡ್ ಅಂತ ಅರ್ಥ. ಹಾಗಾದ್ರೆ ಸಮಾನ ದೇಹ ಲಾಭ, ಯೌವನದಲ್ಲಿ ಹೊಸ ದೇಹ ಏನು ಬಂದಿದೆ, ಆ ಬಂದಿರುವಿಕೆ ಲಾಭ ಅನ್ನುವುದು ಹಾನಿ, ಹಳೆಯ ದೇಹದ ಹಾನಿಯನ್ನು ಸಮಾಧತ್ತೆ ತುಂಬಿಕೊಡುತ್ತದೆ, ನಷ್ಟವನ್ನು ತುಂಬಿಕೊಡುತ್ತದೆ ಅಂತ ಅರ್ಥ. ಹೊಸ ಪ್ರಾಪ್ತಿಯು ಹಳೆಯ ನಷ್ಟವನ್ನು ತುಂಬಿಕೊಡುತ್ತದೆ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಹಾನಿ ಅನ್ನೋದೇನಿದೆಯಲ್ಲ, ಅದು ಚೇತನ ವಸ್ತು ಅಲ್ಲ. ಹಾಗೆ ಸಮಾನ ದೇಹ ಲಾಭ ಅಂತ ಅನ್ನೋದು ಕೂಡ ಚೇತನ ವಸ್ತು ಏನಲ್ಲ. ಆದರೆ ಇಂಗ್ಲಿಷ್ನಲ್ಲಿ ಯಾವುದನ್ನ ಕಾಂಪೆನ್ಸೇಟ್ ಅಂತಂತೀವಿ, ಅದನ್ನ ಈ ಸಮಾಧೀಯತೆ ಅನ್ನೋ ಶಬ್ದದಿಂದ ಹೇಳಬಹುದು. ದ ಲಾಸ್ ಈಸ್ ಕಾಂಪೆನ್ಸೇಟೆಡ್ ಬೈ ಎ ನ್ಯೂ ಗೇನ್. ಈಗಾದ ಲುಕ್ಸಾನ್ ಅನ್ನೋದು ಹೊಸ ಲಾಭದಿಂದ ತುಂಬಿಕೊಡಲ್ಪಡುತ್ತದೆ, ನಷ್ಟವು ತುಂಬಿಕೊಡಲ್ಪಡುತ್ತದೆ ಅಂತ ಅರ್ಥ. ಹೀಗೆ ಈ ಸಂಯುಕ್ತ ಪೂರ್ವ ಆಂಗಿತ್ಯ ಪಸರ್ಗ ದ್ವಯಪೂರ್ವಕ ಧಾನ್ಯ ಧಾರಣ ಪೋಷಣೆ ಧಾತುವನ್ನ ಕಾಂಪೆನ್ಸೇಟ್ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಬಹುದು. ಕರ್ತರಿ ಪ್ರಯೋಗದಲ್ಲೂ ಕೂಡ ಇದನ್ನು ಮಾಡಬಹುದು. ಸಮಾನ ದೇಹ ಲಾಭ ಹಾನಿಂ ಸಮಾಧತ್ತೆ, ಲಾಭೇನ ಹಾನಿ ಸಮಾಧೀಯತೆ. ಕರ್ಮಣಿ ಪ್ರಯೋಗದಲ್ಲೂ ಮಾಡಬಹುದು. ಒಂದು ಅಪರೂಪದ ಪ್ರಯೋಗ ಇದು ಅಂತ ಕಾಣಿಸ್ತದೆ.